ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಮತ್ತು ವಚನದ ಭಾವಾರ್ಥವನ್ನು ನೋಡೋಣ. ವಚನವು ಹೀಗಿದೆ: ಮೇರುಗಿರಿಗಳೆಲ್ಲವೂ ಪ್ರಥಮರೊಡವೆ, ರಜತಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮೊಳೆ ಬಾಣಸದ ಮನೆ, ತನು ಮನ ಧನಂಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವತ್ತು, ನೀನೇನ ಕೊಟ್ಟು ಭಕ್ತನಾದೆ ಹೇಳ. ಮೇರುಗಿರಿಗಳೆಲ್ಲವೂ ಪ್ರಥಮರೊಡವೆ, ರಜತಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮೊಳೆ ಬಾಣಸದ ಮನೆ, ತನು ಮನ ಧನಂಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವತ್ತು, ನೀನೇನ ಕೊಟ್ಟು ಭಕ್ತನಾದೆ ಹೇಳ. ಈ ವಚನದ ಭಾವಾರ್ಥವು ಈ ರೀತಿಯಾಗಿದೆ: ಮಾನವ ಜೀವಿ ಭೂಮಿಗೆ ಬರುವ ಮುನ್ನವೇ ಬಂಗಾರ ಹಾಗೂ ಬೆಳ್ಳಿ ಎಲ್ಲವೂ ಇಲ್ಲಿ ಇದ್ದವು. ಮನುಷ್ಯ ಅದನ್ನೆಲ್ಲ ಹೊರತೆಗೆದು ಇಡೀ ಜಗತ್ತು ತನಗಷ್ಟೇ ಸೇರಿದ್ದು ಎಂದೆಲ್ಲ ಭಾವಿಸುತ್ತಾರೆ. ಈ ಭೂಮಿ ಎಂಬ ಕಮ್ಮಟ ಶಾಲೆಯಲ್ಲಿ ದೇವರು ಸಸ್ಯ, ಪ್ರಾಣಿ ಹಾಗೂ ಜೀವಿಗಳನ್ನು ಸೃಷ್ಟಿಸಿರ್ತಾರೆ. ಹಾಗೂ ನಮಗಾಗಿ ಹಣ್ಣು ಹಂಪಲು ತರಕಾರಿಗಳನ್ನು ಸೃಷ್ಟಿಸಿರ್ತಾರೆ. ಎಲ್ಲವೂ ತನ್ನದೇ ಎಂದು ಜೊಂಬ ಕೊಚ್ಚಿಕೊಳ್ಳುವ ಬದಲು ನಾವು ದೇವರಿಗೆ ಋಣಿಯಾಗಿರುವಂತಹದ್ದು. ನಾವು ಎಲ್ಲವನ್ನೂ ಬಾಚಿಕೊಳ್ಳಲು ಇಲ್ಲಿಗೆ ಹುಟ್ಟಿ ಬಂದಿಲ್ಲ. ಪ್ರೀತಿಯನ್ನು ಉಳಿಸಿ ಪ್ರಾಮಾಣಿಕತೆಯಿಂದ ಬದುಕಲು ಭಗವಂತನು ಇಲ್ಲಿಗೆ ಕಳಿಸಿರುತ್ತಾರೆ ಎಂದು ಅಲ್ಲಮ್ಮ ಪ್ರಭುಗಳು ಈ ವಚನದಲ್ಲಿ ತುಂಬಾ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಮೇರುಗಿರಿಗಳೆಲ್ಲವೂ ಪ್ರಥಮರೊಡವೆ, ರಜತಗಿರಿಗಳೆಲ್ಲವೂ ಪುರಾತನರೊಡವೆ, ಚತುರ್ದಶ ಭುವನವೆಲ್ಲವೂ ಲಿಂಗದೊಡವೆ, ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮೊಳೆ ಬಾಣಸದ ಮನೆ, ತನು ಮನ ಧನಂಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವತ್ತು, ನೀನೇನು ಕೊಟ್ಟು ಭಕ್ತನಾದೆ ಹೇಳ. ಎಲ್ಲರಿಗೂ ಶರಣಾರ್ಥಿಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಹೃದಯಪೂರ್ವಕ ಧನ್ಯವಾದಗಳು.